ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಗರ್ಲ್. ಇವತ್ತು ಬಂದು ನಾನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಒಂದು ಸ್ಯಾಡ್ ನ್ಯೂಸ್ ಇದೆ ಅಂದರೆ ಅದು ಬಂದು ನಮ್ಮ ದೊಡ್ಡಪ್ಪ ತೀರೋಗಿದ್ದಂಥದ್ದು. ಸೊ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದೆ. ನೋಡಿ ನಾನು ದೊಡ್ಡಪ್ಪರ ಮನೆಗೆ ಬಂದಿದ್ದೀನಿ. ಇಲ್ಲಿ ಬಂದ ತಕ್ಷಣ ಕೋಳಿಗಳು ಗುಜು ಗುಜು ಅನ್ನೋ ಸೌಂಡು, ಅವುಗಳ ಮಾತುಕತೆ ತುಂಬ ಚೆನ್ನಾಗಿತ್ತು. ಜೊತೆಗೆ ಹಿತ್ತಲನ್ನು ಮನೆ ಹಿಂದೆ ಇರುವಂಥ ಒಂದು ಸಣ್ಣ ನೋಟವನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಹಳ್ಳಿ ಮನೆ, ಹಂಚಿನ ಮನೆ, ಹಳೆಯ ಕಾಲದ ಮನೆ. ಸೊ ಅದಕ್ಕೋಸ್ಕರ ಜೊತೆಗೆ ದೇವರ ಮೆರವಣಿಗೆ ಕೂಡ ಇತ್ತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಸ್, ನಿಮಗೆ ಇಲ್ಲಿ ದೇವ್ರ ಫೋಟೋ ನೀಟಾಗಿ ಕಾಣಿಸಿಲ್ಲ ಅಂತ ಅನ್ಕೋತೀನಿ. ಜೊತೆಗೆ ನಮ್ಮ ಅಕ್ಕರದ್ದು ಒಂದು ನಾಯಿ ಇತ್ತು, ಬುಳ್ಳಿ ಅಂತ. ಸೊ ಅದ್ರ ಜೊತೆಗೆ ನನ್ನ ಮಗಳು ಕೆಲವೊಂದು ಆಟಗಳನ್ನ ಆಡ್ತಾಯಿದ್ಲು. ಜೊತೆಗೆ ಅದಕ್ಕೆ ತೀಟೆಯನ್ನು ಕೂಡ ಮಾಡ್ತಾಯಿದ್ಲು, ಗಿಂಟೋದು, ಗಿಲ್ಲೋದು ಈ ಥರ. ಸೊ ಅದಕ್ಕೆ ಅವಳನ್ನ ಕಂಡು ಸ್ವಲ್ಪ ಕೋಪ ಆಯಿತು. ಜೊತೆಗೆ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಹಳ್ಳಿ ಮನೆ, ನಾನು ಮೊದಲನೇ ಸಲ ಹೇಳಿದ್ದೆ ಒಂದು ಹಳ್ಳಿ ಟೂರ್, ಹಳ್ಳಿಯಲ್ಲಿರುವಂಥ ಮನೆಯ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತೀನಿ ಅಂತ. ಇವತ್ತು ಅದನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಬನ್ನಿ. ಇದು ಬಂದು ಫ್ರಂಟಿಂದ ನಮ್ಮ ಹಳ್ಳಿ ಮನೆಯಲ್ಲಿ ಇದು ಬಂದು ತೆಪ್ಪೆಯಿಂದ ತಾರಿಸಿರುವಂತಹದ್ದು. ನೆಲ ಬಂದು ಮುಂದೆ ಸ್ಟೆಪ್ಸ್ ಹಾಕಿದ್ದಾರೆ. ಜೊತೆಗೆ ಒಂದು ಹಳೆಯ ಕಾಲದೊಂದು ಬಾಗಿಲಿದೆ. ಜೊತೆಗೆ ಎಂಟ್ರೆನ್ಸಲ್ಲಿ ಸ್ವಲ್ಪ ಜಾಗ ಇದೆ, ಅದನ್ನು ಕೂಡ ತೆಪ್ಪೆಯಲ್ಲಿ ತಾರಿಸಿರುವಂಥದ್ದು. ಇಲ್ಲಿ ಫಸ್ಟ್ ಬಂದು ಒಂದು ರೂಮ್ ಇದೆ. ಇಲ್ಲಿ ಮೊದಲು ಅಜ್ಜಿ ಇದ್ರು. ಸೊ ಈಗ ರೀಸೆಂಟಾಗಿ ಒಂದು 3 months ಬ್ಯಾಕ್ ಅವರು ಕೂಡ ತೀರೋದ್ರಿಂದ ಅದು ಕೂಡ ಖಾಲಿ ಇದೆ. ಅದನ್ನು ಕೂಡ ತೊಪ್ಪೆಯಲ್ಲಿ ತಾರಿಸಿರುವಂಥದ್ದು. ನೀವು ಇಲ್ಲಿ ಗೋಡೆಗಳನ್ನ ನೋಡ್ತಾ ಇರ್ಬೋದು, ಇಟ್ಟಿಗೆಯಿಂದ ಕಟ್ಟಿರುವಂಥದ್ದು. ಯಾವುದೇ ಥರ ಸಿಮೆಂಟ್ ಬಳಸಿಲ್ಲ, ಯಾವುದೇ ಥರದ ಒಂದು ಸುಣ್ಣ ಬಣ್ಣ ಅನ್ನೋದನ್ನ ಬಳಸಿಲ್ಲ. ಫಸ್ಟ್ ಎಂಟರ್ ಆದ ತಕ್ಷಣ ಇದು ತನಿನ್ ಕೊಟ್ಟಿಗೆ ಥರ ಬಳಸ್ತಾ ಇದ್ರು. ಈಗ ಅದನ್ನು ಸ್ವಲ್ಪ ಗಾರೆನೆಲ್ಲ ಥರ ಮಾಡಿಸ್ಕೊಂಡಿದ್ದಾರೆ. ಇದು ಬಂದು ಹಾಲು. ಇಲ್ಲೂ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಈಗ ನಮ್ಮ ದೊಡ್ಡಪ್ಪ ತೀರೋದ ಮೇಲೆ ಸುಣ್ಣನ ಹಾಕಿರುವಂಥದ್ದು. ಇಲ್ಲಿಂದ ಬಂದರೆ ಒಂದು ರೂಮ್ ಸಿಗ್ತಾ ಹೋಗುತ್ತೆ. ಆ ರೂಮಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಂಟ್ರೆನ್ಸ್ ಲೈಟ್ ಇಲ್ಲ, ಸಾರಿ ಕರೆಂಟ್ ಹೋಗಿತ್ತು ಇದೇ ಟೈಮ್ಗೆ. ಹಂಚಿನ ಮನೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬೆಳಕು ಕಾಣಿಸ್ತಾ ಇದೆ ಅನ್ನೋದನ್ನ. ಲೈಟ್ ಕೂಡ ಇರಲಿಲ್ಲ. ಸೊ ಹಾಗೆ ಒಂದು ವಿಡಿಯೋನ ಮಾಡ್ತಾ ಬಂದೆ. ಇಲ್ಲೇ ಒಂದು ಪುಟ್ಟದಾಗಿ ದೇವ್ರ ಫೋಟೋನ ಇಟ್ಕೊಂಡು ಪೂಜೆ ಮಾಡುವಂಥದ್ದು. ಇಲ್ಲೇ ಒಂದು ಬಳೆ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿಂದ ಮುಂದೆ ಎಂಟರ್ ಆದರೆ ಇಲ್ಲೊಂದು ಸ್ಟ್ಯಾಂಡ್ ಇದೆ. ಸೊ ಹಬ್ಬಕ್ಕೆ ದೊಡ್ಡಪ್ಪ ತೀರೋಗಿದ್ರಲ್ಲ, ಅದಕ್ಕೆ ಅಂತ ಖಾರಕ್ಕೆ ಅಂತ ಸ್ವಲ್ಪ ತಿಂಡಿಗಳನ್ನು ಕೂಡ ಮಾಡಿದ್ದು, ಅದನ್ನು ಅಲ್ಲೇ ಇಟ್ಟಿರುವಂಥದ್ದು. ಇಲ್ಲಿ ಈರುಳ್ಳಿ ಪುಟ್ಟಿದೆ, ಜೊತೆಗೆ ಒಂದು ಸ್ಟ್ಯಾಂಡ್ ಕೂಡ ಇದೆ ಕೆಲವೊಂದು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಾಮೂಲಿ ಬಂದವ್ರಿಗೆ ಕೊಡೋದಕ್ಕೆ ಅಂತ, ಒಂದು ಕಾರ್ಯ ಮಾಡೋದಕ್ಕೆ ಅಂತ ಕೆಲವೊಂದಷ್ಟು ಸ್ವಲ್ಪ ಮಟ್ಟಿಗೆ ನಾವು ಸ್ವೀಟ್ನ ಮಾಡ್ಕೊಂಡಿರೋಂಥದ್ದು. ಚಕ್ಕಲಿ, ನಿಪ್ಪಟ್ಟು, ಕಜ್ಜಾಯ, ಚಿರೋಟಿ, ರವೆ ಉಂಡೆ, ಯೂಶ್ವಲಿ ಏನೇನು ಐಟಮ್ಸ್ನ ಮಾಡ್ತಾರೋ ಅದೇ ಥರ ನಾವು ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಕಾಣ್ತಾ ಇದ್ದೀರಾ ಡ್ರಮ್ಗಳ ಕೆಳಗಡೆ. ಸೊ ಆ ಡ್ರಮ್ಗಳಲ್ಲಿ ಕೆಲವೊಂದು ಎಕ್ಸ್ಟ್ರಾ ಐಟಮ್ಗಳನ್ನ ನಾವು ಇಟ್ಟಿರುವಂಥದ್ದು. ಪಕ್ಕದಲ್ಲಿ ಇನ್ನೆರಡು ಡ್ರಮ್ ಇದೆ. ಸೊ ಅದರಲ್ಲಿ ಒಂದರಲ್ಲಿ ಅಕ್ಕಿ, ಜೊತೆಗೆ ಒಂದರಲ್ಲಿ ರಾಗಿ ಹಿಟ್ಟನ್ನು ಇಟ್ಕೊಂಡಿರುವಂಥದ್ದು. ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಿಪ್ಪಿಟ್ಟು ಕೂಡ ನಾವು ಮಾಡಿಟ್ಟಿರುವಂಥದ್ದು. ಈ 2 ಡ್ರಮ್ಮಲ್ಲಿ ಆ ಐಟಮ್ಗಳನ್ನ ಇಟ್ಟಿರುವಂಥದ್ದು. ಇದು ಕೂಡ ನಾವು ತೊಪ್ಪೆ ನೆಲದಿಂದ ಮಾಡಿರುವಂಥದ್ದು. ಜೊತೆಗೆ ಪುಟ್ಟದಾಗಿ ಒಂದು ಬೆಡ್ನು ಕೂಡ ಹಾಕೊಂಡಿರುವಂಥದ್ದು. ಅಲ್ಲೇ ಒಂದು ಬೀರನ್ನು ಕೂಡ ಇಟ್ಕೊಂಡಿರುವಂಥದ್ದು. ಸಾರಿ, ಸ್ವಲ್ಪ ಬಿಸಿ ಇದ್ದು ಹಬ್ಬದ ಕಾರ್ಯದ ಟೆನ್ಷನ್ ಅಲ್ಲಿ ಬಟ್ಟೆಗಳೆಲ್ಲ ಅಲ್ಲಲ್ಲೇ ಹರಡಿರುವಂಥದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಾಲ್ ಇದು. ಇಲ್ಲೇ ಉಳ್ಕಲ್ಲಿದೆ, ಹಳೆ ಕಾಲದಲ್ಲಿ ಉಳ್ಕಲ್ಲಲ್ಲಿ ತಿರುಗ್ತಾ ಇದ್ರಲ್ಲ, ಸೊ ಆ ಉಳ್ಕಲ್ ಕೂಡ ಇದೆ. ಇದು ಬಂದು ತಾರ್ಸಿ ಮೇಲಿಂದ ನೀರು ಬರುತ್ತೆ. ಹಳೆ ಕಾಲದಲ್ಲಿ ನೋಡ್ತಾ ಇರ್ಬೋದು, ಮನೆ ಮಧ್ಯೆ ಒಂದು ನೀರು ಬರೋದಕ್ಕೆ ಜಾಗ ಇರುತ್ತಲ್ಲ, ಸೊ ಅದನ್ನ ಇಲ್ಲಿ ಮಾಡಿಸಿರುವಂಥದ್ದು. ಜೊತೆಗೆ ನನ್ನ ಮಗಳು ಒಂದು ತೊಟ್ಲನ್ನ ಹಾಕ್ಸ್ಕೊಂಡಿದ್ಲು. ಸೊ ನಮ್ಮ ಅಕ್ಕನ ಮಗಳು ಹತ್ರ ಆಟ ಆಡ್ತಾ ಇದ್ಲು. ಅವ್ರದ್ದು ಒಂದು ಕ್ಯಾಪ್ಚರ್ ಮಾಡೋದಕ್ಕೆ ಹೋದೆ, ಬಟ್ ಅವಳು ಸಿಗ್ಲಿಲ್ಲ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ನಾನ್ ವೆಜ್ ಅಥವಾ ಏನಾದರೂ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಸಪ್ರೇಟ್ ಗ್ಯಾಸ್ ಕೂಡ ಇದೆ. ಅಲ್ಲೊಂದು ಗೋಬರ್ ಗ್ಯಾಸ್ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬುಳ್ಳಿ ಅಂತ ಹೇಳಿದ್ನಲ್ಲ, ಇವನೇನೆ ಮಲಗಿದ್ದಾನೆ, ಬಂದು ಡೋರ್ ಹತ್ರ ಮಲ್ಕೊಂಡಿದ್ದಾನೆ. ಬುಳ್ಳಿ ಎದೋ ಅಂದ ತಕ್ಷಣ ಎದ್ದ ಅವನು. ಸೊ ಇಲ್ಲಿಂದ ನಾನು ಹಿತ್ಲಿಗೆ ಎಂಟರ್ ಆಗ್ತಾ ಇದ್ದೀನಿ. ಹಿತ್ಲಲ್ಲಿ ಬಂದು ಇವಾಗ ಹಿತ್ಲಿಗೆ ಎಂಟರ್ ಆಗ್ತಾ ಇದ್ದಾಗೇನೆ, ಸೊ ಹಿತ್ಲಲ್ಲಿ ಇವಾಗ ತಾನೇ ಬಟ್ಟೆಗಳನ್ನೆಲ್ಲ ಒಗ್ದು ಹಾರಾಕಿದೆ. ಸೊ ಅದರಲ್ಲ ಇದೆ. ಇಲ್ಲಿ ಬಂದು ಒಂದು ಚಿಕ್ಕದಾಗಿ ಒಂದು ಪುಟಾಣಿ ಇದು ಮಾಡ್ಕೊಂಡಿರುವಂಥದ್ದು. ಕೋಳಿಗಳಲ್ಲೆಲ್ಲ ಹೋಗಿ ತಿಂತಾ ಇರುತ್ತೆ. ಜೊತೆಗೆ ಈ ಕಡೆ ಒಂದು ಹಸು ಕಟ್ಟಕ್ಕೆ ಅಂತ ಮಾಡ್ಕೊಂಡಿರುವಂಥ. ಜೊತೆಗೆ ಅಲ್ಲಿ ನೋಡ್ತಾ ಇರ್ಬೋದು, ಇದ್ರಲ್ಲಿ ತುಂಬ ಸ್ಪೇಸ್ ಇದೆ. ಈ ಕಡೆ ಒಂದು ವಾಶ್ರೂಮ್ ಇದೆ, ಜೊತೆಗೆ ಒಂದು ಟಾಯ್ಲೆಟ್ ರೂಮ್ ಇದೆ, ಜೊತೆಗೆ ಒಂದು ಕೋಳಿ ಸ್ಟ್ಯಾಂಡ್ ಕೂಡ ಇದೆ. ಇವತ್ತಿನ ನನ್ನ ಈ ವಿಡಿಯೋ ಈ ಥರ ಇತ್ತು. ನಿಮ್ಮೆಲ್ಲರಿಗೂ ನಮ್ಮ ಹಳ್ಳಿ ಮನೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.